ಸೂರಿ, ರುಕ್ಮಿಣಿಗೆ ಹೇಳು, ಅವ್ರ ಅಪ್ಪ ಅವನ ಜೊತೆ ಮಾತಾಡು. ಶ್ರೀಮಂತ ಶಾಸ್ತ್ರವ ಯಾವತ್ತು ಮಾಡಿ ಮುಗಿಸ್ಬೇಕು ಅನ್ನೋದು ನೋಡ್ಬಿಟ್ಟು ಮಾಡಿ ಮುಗಿಸ್ಬಿಡೋಕಾಯ್ತದೆ. ನೀವು ಹೇಳಿದ್ದು ಸರಿಯಾಗೇ ಇದೆಯಮ್ಮ. ಸೀಮಂತ ಶಾಸ್ತ್ರ ಬೇಗ ಮಾಡಿ ಮುಗಿಸ್ಬಿಡೋಣ ಅಲ್ವಾ. ನಾನು ಅನ್ಕೊತಾ ಇದ್ದೆ, ಇಲ್ಲ ಸೀಮಂತ ಶಾಸ್ತ್ರ ಮಾಡಬೇಕೋ ಇಲ್ಲ ಬೇಡವೋ ಅಂತ ಗೊತ್ತಾಗಿರಲಿಲ್ಲ. ನೀವೇ ಹೇಳ್ತಾ ಇದ್ದೀರಲ್ಲ, ನೋಡೋಣ ಬಿಡಿ, ರುಕ್ಮಿಣಿಯವ್ರಿಗೆ ಹೇಳ್ತೀನಿ, ಇಲ್ಲ ಅವರೇ ಬಂದು ನೀವೇ ಹೇಳಿಬಿಡಿ. ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಲಿ. ನಾವು ಮಾತಾಡೋದಕ್ಕಿಂತ ರುಕ್ಮಿಣಿಯವ್ರು ಮಾತಾಡಿದ್ರೆ ಬೆಸ್ಟ್ ಅಲ್ವಾ. ಹೆಂಗಿದ್ರು ಸೀಮಂತ ಶಾಸ್ತ್ರ ನಮ್ಮ ಮನೇಲಿ ಮಾಡಬೇಕಾಗುತ್ತಲ್ವಾ. ಹ್ಞೂ, ಹೆಣ್ಣು ಮನೇಲಾಗಿದ್ರೆ ನನಗೆ ಅಷ್ಟು ತಲೆ ಕೆಡಿಸ್ಕೊತಿದ್ದಿಲ್ಲ. ಅವ್ರು ಯಾವತ್ತು ಮಾಡ್ಕೊತಾರೆ ಅಂತ ಸುಮ್ಮನಾಗಿರೋದು. ಗಂಡು ಮನೇಲಿ ಮಾಡಬೇಕು ಅಲ್ವಾ ಸೀಮಂತ ಶಾಸ್ತ್ರ, ಗಂಡು ಮನೇಲಿ. ಅದಕ್ಕೆ ಸುಮ್ಮನೆ ಆದಿಕತೆ. ನಿಮ್ಮ ಅಪ್ಪ ನನಗೆ ಅಂತಿದ್ರು, ಶಾಸ್ತ್ರ ಗಿಸ್ತ್ರ ಏನಾದ್ರು ಇದ್ರೆ ಮುಗಿಸ್ಬಿಡ ಸರ್, ಏನೋ ಸ್ವಲ್ಪ ಡೆಲಿವರಿ ಟೈಮ್ ಆಯ್ತದೆ, ಅಲ್ಲಿ ಡೆಲಿವರಿ ಟೈಮಲ್ಲಿ ಅದು ಇದು ಅಂತ ಮಾಡ್ತಾ ಕೂತ್ಕೊಳ್ಳೋಕ್ಕಿಲ್ಲ. ಒಬ್ಬೊಬ್ಬರಿಗೆ ಶಾಸ್ತ್ರ ಅವಾಗ ಮಾಡೋದು ಈಗ ಮಾಡೋದು ಅನ್ಕೊಂಡಿದ್ದು ಬಿಟ್ಟು ಮಗಿನೇ ಆಗ್ಬಿಡ್ತದೆ. ಮೊದಲೇ ಸೀಮಂತ ಶಾಸ್ತ್ರ ಮನೇಲಿ ಅಚ್ಚುಕಟ್ಟಾಗಿ ಮಾಡಿ ಮುಟ್ಟದ ಅಂದ್ಬಿಟ್ಟು ಹಂಗೆ ಹೇಳ್ದೆ. ಸರಿ, ಇನ್ನು ಪ್ಯಾಕೆಟ್ ಏನು ಸಮಾಚಾರ, ಹೆಂಗೆ ನಡೀತಿರೋದು? ಪರವಾಗಿಲ್ಲಮ್ಮ, ಯಾಕೋ ಇತ್ತೀಚೆಗೆ ಏನೂ ಆಗ್ತಾ ಇಲ್ಲ. ಹಬ್ಬದ ಸೀಸನಲ್ಲಿ ಓಕೆ ಪರವಾಗಿಲ್ಲ, ಯುಗಾದಿ ಹಬ್ಬದ ಸೀಸನಲ್ಲಿ. ಇನ್ನು ಇತ್ತೀಚೆಗಂತೂ ಏನೂ ಆಗ್ತಾ ಇಲ್ಲಮ್ಮ. ಅಲ್ಲ ಹಬ್ಬದಲ್ಲಿ ಅಲ್ಲವ ಸ್ಟಾಕ್ ತಗೊಂಬಿಡಿಕೊಂಡಿರ್ತಾರೆ ಸಾಮಾನುಗಳ, ಇಷ್ಟು ಜಲ್ದಿ ಖಾಲಿ ಅದಾವ. ಸುಮ್ಮನಿರು ನೋಡೋಕಾಯ್ತದೆ. ವ್ಯವಹಾರ ವ್ಯಾಪಾರ ಅಂದರೆ ಎಲ್ಲ ಒಂದೇ ಸಮ ಇರೋಕ್ಕಿಲ್ಲ. ಒಂದಿನ ಮೇಕತ್ತದೆ, ಒಂದು ದಿವಸ ಕೆಳಗೆ ಹಿಡಿತದೆ. ಎಲ್ಲನೂ ನಾವು ತಡ್ಕೋಬೇಕು. ವ್ಯಾಪಾರ ಸ್ವಂತ ವ್ಯವಹಾರ ಅಂದರೆ ನೀನು ಏನಾರು ಹೋಗಲಿ ಸುಮ್ಮನೆ ಕೆಡಿಸ್ಕೊಬೇಡ. ನೀನು ಕೆಲಸ ನೀನು ಮಾಡ್ಕೊ ಹೋಯ್ತಿರು. ನೋಡು ಏನು ಕಂಪ್ಲೇಂಟ್ ಇದ್ದಾವೋ ಹೆಂಗೆ, ಪ್ರಾಡಕ್ಟ್ ಮೇಲೆ ಏನಾರು ಇದ್ದಾವೆ ಕಂಪ್ಲೇಂಟು? ಇಲ್ಲಮ್ಮ, ಹಾಗೇನಿಲ್ಲ. ಯಾರೂ ಅಷ್ಟು ಕಂಪ್ಲೇಂಟ್ ಮಾಡಿಲ್ಲ. ಒಂದು ಇಬ್ಬರು ಮೂರು ಜನ ಮಾಡ್ತಾ ಇರ್ತಾರಲ್ಲ ಅವಾಗವಾಗ, ಹಾಗೆ ಹೀಗೆ ಅಂತ. ಅದೇನು ನಾರ್ಮಲ್ ಅಲ್ವಾ, ಏನು ತಲೆ ಕೆಡಿಸ್ಕೊಬೇಡಿ. ನಾವು ಅಂದ್ಕೊಂಡ್ವಿ ಹೋಮ್ ಡೆಲಿವರಿ ಕೊಡೋಣ ಅವ್ರವ್ರ ಅಡ್ರೆಸ್ಗೆ ಅಂತ ಅಂದ್ಕೊತಾ ಇದ್ದೀವಿ. ಮಾಮೂಲಿ ಆನ್ಲೈನ್ ಡೆಲಿವರಿ ಕೊಡೋಣ ಅಂತ. ಏನಂತೀರಮ್ಮ? ಇನ್ನೂ ತುಂಬ ಪರ್ಚೇಸ್ ಆಗ್ತವೆ, ಆಮೇಲೆ ಬೇಗ ಗೊತ್ತಾಗುತ್ತೆ ಎಲ್ಲರಿಗೂ ನಮ್ಮ ಪ್ರಾಡಕ್ಟು. ಏನು ಮಾಡೋಣಮ್ಮ? ಆನ್ಲೈನ್ದು ಇದನ್ನೇ ಮಾಡಿಬಿಡೋಣ, ಆರ್ಡ್ರ್ ಮಾಡಿದ್ರೆ ತಗೊಂಡೋಗಿ ಮನೆಗೇ ಆರ್ಡ್ರ್ ಕೊಡೋದು ಆ ಥರ. ಏನಂತೀರಾ? ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡು, ಎಲ್ಲ ಆನ್ಲೈನ್ ಆರ್ಡ್ರ್ ಕೊಡೋದ್ರಿಂದ ಎಲ್ಲರೂ ಬಂದು ಯಾರೂ ಅಷ್ಟೇ ತಗೋತಾ ಇಲ್ಲ ಇವಾಗ. ಇದನ್ನು ನೋಡೋಣ, ಚೆನ್ನಾಗಿದ್ದರೆ ಅವ್ರಿಗಿಷ್ಟ ಆದರೆ ಒಂದ್ಸಲಿ ಕಡಿಮೆ ಆಫರ್ ಕೊಟ್ಟು ನೋಡೋಣ. ಅವ್ರಿಗಿಷ್ಟ ಏನಾದರೂ ಆದರೆ ಮತ್ತೆ ನಮ್ಮ ಕಡೆನೇ ಬರ್ತಾರೆ. ಏನಂತೀರಮ್ಮ? ಹಂಗಲ್ಲ ಕನ್ಸೂರಿ, ಮನೆಗೆ ಎಲ್ಲನೂ ಕಳ್ಸೋಗಂಟ ಭಾರಿ ಖರ್ಚು ಆಯ್ಕಿಲ್ವಾ? ಎಲ್ಲನೂ ಅಲ್ಲಿಗೆ ಸುರಿದ್ಬಿಟ್ಟು ಲಾಭ ಏನು ಪಡ್ಕೊಳಕ್ಕದು? ಅಲ್ಲಮ್ಮ, ಮಾಮೂಲಿ ಆನ್ಲೈನ್ ಡೆಲಿವರಿ ಅಂದರೆ ಎಲ್ಲ ನಷ್ಟ ಆದರೆ ಯಾಕೆ ಆ ಥರ ಕೊಡ್ತಾರೆ? ಹಂಗೇನೂ ಆಗೋದಿಲ್ಲ ಬಿಡಿ. ನಾನು ಸರಿಯಾಗಿರೋರ್ನ ಯಾರನ್ನಾದ್ರೂ ವಿಚಾರಿಸ್ಬಿಟ್ಟು ಅದು ಹೇಗಿರುತ್ತೆ ಏನು ಎತ್ತ ಅಂತ ತಿಳ್ಕೊಂಡು ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮ. ರುಕ್ಮಿಣಿ ಅವ್ರಿಗೆ ಹೆಂಗಿದ್ರು ನನ್ನ ಬಂದಿದೆಯಲ್ವಾ, ಮಗು ಆಗ್ಬಿಡ್ಲಿ. ಅಲ್ಲಿ ಇಲ್ಲಾಂದರೆ ಅಲ್ಲಿ ಇಲ್ಲಿಗೆಲ್ಲ ಓಡಾಡಬೇಕಾಗುತ್ತೆ. ಅಲ್ಲಿವರೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಮಗು ಆದಮೇಲೆ, ಇಲ್ಲ ಅವ್ರು ಸೀಮಂತ ಶಾಸ್ತ್ರ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ, ಅವ್ರ ಅಮ್ಮನ ಮನೆಗೆ ಹೋಗ್ತಾರಲ್ಲ, ಅವ್ರು ಹೋದ್ಮೇಲೆ ಇಲ್ಲೆಲ್ಲ ಕೆಲಸನೂ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು? ಅದಕ್ಕೆ ಒಂದ್ಸಲಿ ನಿನ್ನೂ ಕೇಳಿಬಿಡೋಣ, ಅಪ್ಪನೂ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಎಲ್ಲ ಅದೇ ಟ್ರೆಂಡು ಮಮ್ಮ, ಆನ್ಲೈನ್ ಡೆಲಿವರಿ. ಎಲ್ಲರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು. ಇದು ಬೇಕಾಗುತ್ತಲ್ಲ ಎಮರ್ಜೆನ್ಸಿಗೆ. ನಾವು 10 ಯಾವುದಕ್ಕಾದ್ರೂ ಸ್ವಲ್ಪ ಕೊಟ್ಟು ಎಲ್ಲರಿಗೂ ಪರಿಚಯ ಆಗೋ ತನಕ ಏನಾದರೂ ಮಾಡ್ತಿರೋಣ. ನಾವು ಇನ್ನೂ ಹಳೆ ಕಾಲದ ಥರನೇ ಹಳೆಯದನ್ನೇ ಯೋಚನೆ ಮಾಡ್ತಾ ಅವರೇ ಬಂದು ತಗೊತಾರೆ, ಅವರೇ ಮಾಡ್ತಾರೆ ಅಂತ ಕಾಯ್ಕೊ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಅದು ಅಲ್ಲದೆ ನಾವೇನು ಬೀದಿಲಿ ಮಾರೋಕ್ಕಾಗುತ್ತಾ ಅಷ್ಟು ತಗೊಂಡು? ಇಲ್ಲ ಯಾರನ್ನಾದ್ರೂ ನಾವು ಪ್ರಾಡಕ್ಟ್ ಕೊಟ್ಟು ಕಳ್ಸೋಕ್ಕಾಗುತ್ತಾ? ಅದೆಲ್ಲ ಲೋಕಲ್ ಬ್ರ್ಯಾಂಡ್ ಹತ್ರ ಕೊಡ್ತಾರೆ, ಯಾರೂ ನಂಬಲ್ಲ ಮುಂದುಗಡೆ ಹೋದರೆ. ಅವ್ರ ಮನೆ ಮುಂದಕ್ಕೆ ಪ್ರಾಡಕ್ಟ್ಗಳನ್ನೆಲ್ಲ ತಗೊಂಡೋದ್ರೆ ಲೋಕಲ್ ಏನು ಅಂತ ತಿಳ್ಕೊತಾರೆ. ಅದಕ್ಕೆ ಆನ್ಲೈನ್ ಆರ್ಡ್ರ್ ಮಾಡಿಸ್ಬಿಡೋಣ ಅಮ್ಮ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಡ್ವರ್ಟೈಸ್ ಎಲ್ಲ ಕೊಟ್ಟು ಮಾಮೂಲಿ ಇವಾಗ ಏನಮ್ಮ, ಯಾವುದಾದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಅಡ್ವರ್ಟೈಸ್ ಕೊಟ್ಟರೆ ಅವೆಲ್ಲ ತುಂಬ ಚೆನ್ನಾಗಿರ್ತವೆ ಅಲ್ವಮ್ಮ? ಸೂರಿ, ಅಡ್ವರ್ಟೈಸ್ ಅಲ್ಲವ ಏನು ಮಾಡೋಕ್ಕೆ? ಅದೇನು ಬೇಡಕ್ಕಂತ ಅಡ್ವರ್ಟೈಸ್ ಬೇಡ, ಏನು ಬೇಡಕತ್ತೆ. ನಾವು ಹೆಂಗೆ ಮಾಡ್ಕೊಯ್ತೀವಿ ಹಂಗೆ ಮಾಡ್ಕೋಬೇಕಾಯ್ತದೆ. ನೀನು ಅಡ್ವರ್ಟೈಸ್ ಕೊಡೋರಿಗೆಲ್ಲ ಜಾಸ್ತಿ ಕೊಡಬೇಕು, ಜಾಸ್ತಿ ಮಾಡಬೇಕು, ಅವ್ರಿಗೆಲ್ಲ ದುಡ್ಡು ಕೊಡಬೇಕು ಅಡ್ವರ್ಟೈಸ್ ಮಾಡೋರಿಗೆ. ಹಾಗಲ್ಲಮ್ಮ, ನಾವೇ ಒಂದು ಐಡಿ ಕ್ರಿಯೇಟ್ ಮಾಡ್ಕೊತೀವಿ. ಸುಮ್ಮನೆ ಏನಾದರೂ ಒಂದು ಅಂಗಡಿ ಇರುತ್ತೆ ಅಂದ್ಕೊಳ್ಳಿ, ಯಾವುದು ಇದು ಸ್ವೀಟ್ ಅಂಗಡಿ ಇರುತ್ತೆ ಅಂದ್ಕೊಳ್ಳಿ. ಆಗ ಸ್ವೀಟ್ ಅಂಗಡಿ ಹೆಸರು ಹಾಕೊಂಡು ಕ್ರಿಯೇಟ್ ಮಾಡ್ಕೊತೀವಿ. ಇಷ್ಟು ಸ್ವೀಟ್ಗೆ ಇಷ್ಟು ಬೆಲೆ, ಅದು ಇದು ಆಫರು ಅದು ಇದು ಅಂತ ಹಾಕ್ತಾ ಇರ್ತೀವಲ್ಲ, ಅದೇ ಥರ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋಣ. ಬೇಕಾದರೆ ಆರ್ಡ್ರ್ ಮಾಡಿ, ಫ್ರೀ ಡೆಲಿವರಿ ಇರುತ್ತೆ ಹಾಗೆ ಹೀಗೆ ಅಂತ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಥರ ನಾನು ಹೇಳಿದ್ದು. ನೀವೇನು ಅಂದ್ಕೊಂಡ್ರೆ ಅಡ್ವರ್ಟೈಸ್ ಅಂದರೆ ಟಿ ವಿ ಅಡ್ವರ್ಟೈಸ್ ಅಂದ್ಕೊಂಡ್ರೆ? ಅಷ್ಟೆಲ್ಲ ಕೊಟ್ಟು ನಾವು ಸಣ್ಣ ಸಣ್ಣ ಅಂಗಡಿಗೆ ಈ ಥರ ಅಡ್ವರ್ಟೈಸ್ ಕೊಡೋಕ್ಕಾಗುತ್ತಮ್ಮ ನಮ್ಮ ಕೈಲಿ? ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಇಲ್ಲ, ಆ ಥರ ಅಲ್ಲ, ಈ ಥರ ನಾನು ಹೇಳಿದ್ದು. ಒಂದ್ಸಲಿ ರುಕ್ಮಿಣಿ ಅವ್ರ ಜೊತೆನೂ ಮಾತಾಡ್ತೀನಿ, ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿರ್ಬೋದೇನೋ ಏನೋ. ಸರಿ, ಏನೋ ಒಂದು ಮಾಡಿ ಒಳ್ಳೇದಾಗಲಿ ಅಷ್ಟೇ. ಸುಮ್ಮನೆ ಅದು ಇದು ಅಂತ ಯಾರ ಬೇರೆ ದುಡ್ಡು ತೆಗಿತಾಗೆ ಚೆನ್ನಕ್ಕೆ ಹೋಗ್ಬೇಡ. ಎಷ್ಟಾಯ್ತದೆ ಅಷ್ಟು ನೋಡು. ಸುಮ್ಮನೆ ಗೊತ್ತಿಲ್ಲದಕ್ಕೆಲ್ಲ ಕೈ ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋದ್ಕಿಂತ ಇರೋದನ್ನೇ ಮುಂದುವರ್ಸ್ಕೊಂಡು ಹೋದರೆ ಸರಿ ಆಯ್ತದೆ. ಗೊತ್ತಿಲ್ಲದಿರೋದಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡ ಕನ್ಸೂರಿ. ಗೊತ್ತಿರೋ ಥರ ನಡ್ಕೋಗೋದಕ್ಕೂ, ಗೊತ್ತಿಲ್ಲದ ಥರಲ್ಲಿ ಹುಡುಕೋಗೋದಕ್ಕೂ ಭಾರಿ ಕಷ್ಟ.
ಸುಮ್ಮನೆ ಈಗ ಹೆಂಗೋ ಒಂದು ದಾರಿ ಅದೇ ಅದರಲ್ಲೇ ನಡ್ಕೊಂಡು ಸಾಗಿಸ್ಕೊ ಹೋಗು. ಎಷ್ಟಾಯ್ತದೆ ಎಷ್ಟಾಗಲಿ, ನೆಮ್ಮದಿಯಾಗಿ ಇರೋದು ಕಲಿ. ಅತ್ತಾಗಿತ್ತಾಗ ಯೋಚನೆ ಮಾಡ್ದಂಗೆ ಆಯಿತಾ? ಸರಿ ನಂದಿನಿ, ಇನ್ನು ಎಷ್ಟು ದಿವಸ ಆದದು? ಇನ್ನು ಎಷ್ಟು ದಿವಸ ಉಳ್ಕೊಂಡಾಡು? ಬಂದೋಳ ನಾಳೆ ಉಳ್ಕೊಂಡಾಡು? ಇಲ್ಲಮ್ಮ, ಒಂದು ವಾರ ಉಳ್ಕೊತೀನಿ ಅಂತ ಹೇಳಿದ್ರು. ಇನ್ನು 4-5 ದಿನ ಬರ್ಬೋದು, ಆದರೆ 3 ದಿನ ಆಯ್ತಲ್ಲ. ಸರಿ ಬಿಡು, ಇಲ್ಲಿ ಬಂದೇನು ಮಾಡ್ತಿದ್ಲವ ಇರಲಿ. ಸರಿ ಬಿಡು. ಏನೇನಾರು ಮಾಡ್ಕೊಡೋಣ? ಏನಾದ್ರು ತಿಂತೀಯಾ? ಇಲ್ಲಮ್ಮ, ಏನು ಬೇಡ. ಹಬ್ಬದಲ್ಲಿ ಎಲ್ಲ ತಿಂಡಿನೂ ಮಾಡಿದ್ರಲ್ಲ, ಮತ್ತೆ ಏನು ರಿಸ್ಕ್ ತಗೊತೀರ? ಏನು ಬೇಡ. ನಿಮ್ಗೇನಾದ್ರು ತರಲ್ಲ? ನಾನು ಹಾಗೆ ಆಚೆ ಹೋಗ್ತಿದ್ದೆ. ನೀವೇನಾದ್ರು ತಿಂತೀರಾ? ಏನಾದರೂ ಸಾಮಾನು ಏನಾದ್ರು ತರಬೇಕಾ? ಇಲ್ಲ ಇಲ್ಲ ಕನ್ಸೂರಿ, ಏನು ಬೇಡ. ಹಬ್ಬದಲ್ಲ ತಂದಿರೋ ಸಾಮಾನೆಲ್ಲವೇ, ಏನು ಬೇಡ ಕತೆ. ದುಡ್ಡ ಸುಮ್ಮನೆ ಹಂಗೆ ಖರ್ಚು ಮಾಡಬೇಡ. ಹೊಸ ಉಳ್ಸೋದು ಕಲಿ ನೀನು. ಅದೇ ಫುಲ್ ಎಲ್ಲ ನೀನು ಖರ್ಚು ಮಾಡಿಬಿಟ್ರೆ ಹೆಂಗೆ ಸೂರಿ? ಹೊಸಿಯಾ ಈಗ ಈ ತಮಿತದಲ್ಲಿ ಖರ್ಚು ಮಾಡು. ಮನೆಗೆ ಬಾಡಿಗೆ ಕಟ್ಟಂಗಿಲ್ಲ, ಮತ್ತೊಂದು ಮಾಡಂಗಿಲ್ಲ. ಹೆಂಗೋ ಸರಿ ಆಯಿತು. ಮನೆಗೆ ಬಾಡಿಗೆ ಅದು ಇದೆಲ್ಲ ಕಟ್ಟೋದಾಗಿದ್ರೆ ಹುಸಿ ಹಿಂಸೆ ಆಗದ. ದುಡ್ಡು ಉಳಿಸೋದು ಕಲಿ. ಮಕ್ಕಳು ಮರಿ ಅಂತೆ ಇಂತೆ ಹಂಗೆ ಹಿಂಗೆ ಆದರೆ ಖರ್ಚು ಜಾಸ್ತಿ. ಹೋಗಿ ಸ್ಕೂಲ್ ಅಂತೆ ಅದಂತೆ ಇದಂತೆ ಬಟ್ಟೆ ಅಂತೆ ನಾವೀಗ ಖರ್ಚು ಮಾಡೋದಕ್ಕೂ ಮಕ್ಕಳು ಬಂದ್ಮೇಲೆ ಖರ್ಚು ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಅದೇ. ಹುಸಿಯ ದುಡ್ಡು ಹಿಡಿದು ಪಡೆದು ಖರ್ಚು ಮಾಡು. ಸುಮ್ಮನೆ ಹಿಂಗೆ ಖರ್ಚು ಮಾಡೋಕೆ ಹೋಗ್ಬೇಡ. ಸರಿ ಮತ್ತೆ ಹಂಗೆ ಹೇಳ್ಬಿಡು ರುಕ್ಮಿಣಿಗೆ ಸೀಮಂತ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳಕ್ಕೆ. ಎಷ್ಟು ಜಲ್ದಿ ಆಯ್ತದೆ ಅಷ್ಟು ಜಲ್ದಿ ಮಾಡಿ ಮುಗಿಸ್ಬಿಡೋಕ್ಕಾಯ್ತದೆ. ಸರಿ ಅಮ್ಮ, ನೀವು ಹೇಳ್ದಂಗೆ ಆಗಲಿ. ಅಪ್ಪ ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ. ನಿಮ್ಮಪ್ಪ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋಗೋರೆ. ಆಮೇಲೆ ಪಾರ್ಕ್ ಪಕ್ಕದಲ್ಲಿ ಅಂಗಡಿ ಇದಲ್ಲ, ಒಂದು ಬಜ್ಜಿ ಅಂಗಡಿ. ಅಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಟೀಗೆ ಕುಡ್ಕೊಂಡು ಬಜ್ಜಿ ಗಿಜ್ಜಿ ತಿನ್ಕೊ ಬರ್ತಾರೆ. ಹೋಗೋರು ಅಲ್ಲಿಗೆ. ಮನೇಲಿ ಇರೋಕ್ಕೆ ಬೇಜಾರು ಅಂದ್ಬಿಟ್ಟು. ಹೌದಾ? ಸ್ವೀಟು ಏನಾದ್ರು ತಿನ್ಗಿನ್ ಬಿಟ್ಟಾರು ಅಮ್ಮ? ಸ್ವೀಟ್ ಹೌಸಿ ಕಂಟ್ರೋಲ್ ಮಾಡಿಸಿ. ಅಪ್ಪ ಸ್ವೀಟು ಗೀಟು ಅಂದ್ಬಿಟ್ರೆ ಕಂಟ್ರೋಲಾಗೇ ಇರೋದಿಲ್ಲ. ತಗೊಂಡು ತಿಂದು ಬಿಡ್ತಾರೆ. ನನಗದೇ ಭಯ. ಟೀನೆಲ್ಲ ಕುಡಿಸ್ಬಿಡಿ ಜಾಸ್ತಿ. ಒಂದು ಟೈಮ್ಗೆ ಒಂದು ಸಲ, ಇಲ್ಲ ಬೇಕು ಅಂದರೆ 2 ಸಲ ಕುಡಿ ಅಷ್ಟೇ. ಇಲ್ಲ ಇಲ್ಲ, ನಿಮ್ಮ ಅಪ್ಪ ಈಗ ಮೊದ್ಲಂಗೆ ಆಡ್ತಿಲ್ಲ. ಎಷ್ಟು ಬೇಕು ಅಷ್ಟಲ್ಲೇ. ಸಿಹಿ ಏನು ಜಾಸ್ತಿ ತಿನ್ನಾಗಿಲ್ಲ ಅವರು. ಅವ್ರಿಗೆ ಗೊತ್ತಲ್ಲ ಕಷ್ಟ ಏನು ಅಂತ. ಆಮೇಲೆ ಸಿಹಿ ತಿಂದ್ಬಿಟ್ಟು ಅವ್ರ ಥರ ನಳ್ಳಾಡಬೇಕಾಗೋದು. ಅದಕ್ಕೆ ಅವರು ಸಿಹಿ ಪೈ ಏನು ತಿನ್ನಕ್ಕೆ ಹೋಯ್ತಿಲ್ಲ. ತಲೆ ಕೆಡಿಸ್ಕೊಬೇಡ. ಸರಿ ನಡಿ, ಊಟ ಕೊಟ್ಟು ಊಟ ಮಾಡು. ಹಿರಿ ಅಮ್ಮ, ಅಪ್ಪ ಬಿಡಲಿರಿ. ಜೊತೆಗೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ. ನಿಮ್ಮ ಅಪ್ಪ ಈ ಕಾಲಕ್ಕೆ ಬಂದಂಗೆ ನಡಿ, ನೀನು ಊಟ ಮಾಡು. ರುಕ್ಮಿಣಿ ಅವರು? ರುಕ್ಮಿಣಿ ಮುನ್ಗೋಳೆ. ಸುಮ್ಮನೆ ಈಗೇನೆ ಎದಾಳಿಸ್ಬೇಡ. ಅವಳು ಎದಾಳ್ತಾಳೆಲ್ಲ ಊಟ ಮಾಡ್ತಾಳೆ. ನಡಿ, ನೀನು ಊಟ ಮಾಡು. ಸೂರಿ, ಅದೇ ಗಂಗನಿಗೆ ಸಂಬಳ ಕೊಡಬೇಕಾಯ್ತು. ಯಾವಾಗ ಕೊಟ್ಟು? ಇನ್ನೊಂದು 2-3 ದಿನ ಆಗುತ್ತಮ್ಮ. ಇವಾಗ ಸದ್ಯಕ್ಕೆ ದುಡ್ಡಿಲ್ಲ. ಸ್ಯಾಲ್ರಿ ಎಲ್ಲ ಹಂಚ್ಬಿಟ್ನಲ್ಲ. ಆಮೇಲೆ ತರಬೇಕಿತ್ತು, ಸಾಮಾನುಗಳೆಲ್ಲ ತರಬೇಕಿತ್ತು ಫ್ಯಾಕ್ಟ್ರಿಗಳಿಗೆ. ಅದೆಲ್ಲ ತಂದುಬಿಟ್ಟೆ. ಇವಾಗ ಇನ್ನೊಂದು 2-3 ದಿನ ನಾನು ಅರೇಂಜ್ ಮಾಡಿಕೊಡ್ತೀನಿ. ಅಲ್ಲ ಕನ್ಸೂರಿ, ಯಾರ ಬೇರೆ ಖರ್ಚು ಮಾಡ್ಕೊಬಿಟ್ಟ ನೀನು? ಇಲ್ಲ, ಇವಾಗ ಎಲ್ಲರಿಗೂ ಸ್ಯಾಲ್ರಿ ಕೊಡಬೇಕಲ್ಲ. ಬರೀ ಗಂಗಕ್ಕ ಅವ್ರಿಗೆ ಮತ್ತು ಅಂಕಲ್, ಗಾರ್ಡ್ ಅಂಕಲ್ ಇದ್ದಾರಲ್ಲ, ಅವ್ರಿಗಿಬ್ರಿಗೂ ಕೊಡಬೇಕಲ್ಲ. ಓ ಹಂಗಿರೆ ಯಾವುದು? ಅಲ್ಲಿ ಫ್ಯಾಕ್ಟ್ರಿ ತಗೋದಲ್ಲ ಅವ್ರಿಗೆ? ಹ್ಞೂ ಅಮ್ಮ, ಅವ್ರೊಬ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಕೊಡಬೇಕು ಅವ್ರಿಗೂ. ಕೊಟ್ಬಿಡು. ಅಲ್ಲ ಮೊದಲೇ ಕೊಡಬೇಕು ತಾನೆ, ಇನ್ಯಾವಾಗ ಕೊಟ್ಟಿ ನೀನು? ಕೊಡ್ತೀನಿ ಅಮ್ಮ ಇವಾಗ. ಅದಕ್ಕೆ ಇನ್ನೊಂದು 2-3 ದಿನ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಅಂಕಲ್ ಹ್ಞೂ ಅಂತ ಹೇಳಿದ್ದಾರೆ. ಕೊಟ್ಬಿಡ್ತೀನಿ. ಅವ್ರಿಗೂ ಕಷ್ಟ ಇರುತ್ತಲ್ಲ. ಗಂಗಕ್ಕವ್ರಿಗೆ ಹೇಳಿ ಇನ್ನೊಂದು 2-3 ದಿನ ಅಂತ. ಈ ಸಲ ತುಂಬ ಪ್ರಾಬ್ಲಮ್ ಆಗೋಯ್ತು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಬರೋದ ಮತ್ತೆ